ಸಣ್ಣವ್ರಿದ್ದಾಗ ಒಂದು ಮಾತು ಕೇಳ್ತೇವೆ, ತಮ್ಮ ನೀ ಏನಾಕಿ, ತಮ್ಮ ನೀ ಏನಾಕಿ, ನೀ ಏನಾಕಿ ಅಂತ ಹಿಂಗೆ ಕೇಳೋ ಒಂದು ಚಟ ನಮಗೆ. ಆ ಚಟದಾಗ ಕೆಂಚಪ್ಪಗೆ ನಾನು ಕೇಳಿನ ಅವ್ರ ಅಪ್ಪ ಬಿಡಾಕ್ ಬರ್ತಿದ್ರು ನನ್ನ ಹತ್ರ. ನೀ ಏನ್ ಹಾಕಿ ಅಂದಾಗ ಅವನು ಸೈನಿಕ ಅಂತಕ್ಕಂಥ ಪದವನ್ನು ಬಳಸಿದ್ದ. ಇವತ್ತು ನನಗೆ ಅದೊಂದು ಹೆಮ್ಮೆ. ಆವಾಗ ಈ ಮಗು ನಾನು ಏನು ಹೇಳ್ತೀನೋ ಅನ್ನೋ ಚಾಚು ತಪ್ಪದ ಮಾಡ್ತಿದ್ದ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಅವ್ರಪ್ಪ ನಾನು ಬಿಡ್ತಿರ್ಲಿಲ್ಲ. ಕಾರಣ ಇಷ್ಟ, ನಾವು ಸೈನಿಕ ಅಂದ್ರೆ ಕೈಯಾಗ ಬಂದೂಕ್ ಹಿಡ್ಕೋದ ಹೋರಾಟ ಮಾಡೋದು ಅಂತ ನಮ್ಮ ಭಾವನೆ ಆಗಿದೆ. ಅದಲ್ರಿ, ಸೈನಿಕ ಅಂದ್ರ ದೇಶದ ರಕ್ಷಣೆ ಮಾಡುವುದರ ಜೊತೆಯಲ್ಲಿ ದೇಶದ ರಕ್ಷಣೆಗೆ ಬೇಕಾಗುವಂತಹ ಸಾಧನ ಸಾಮಗ್ರಿಗಳ ಶಿಕ್ಷಣವನ್ನು ಪಡೆಯೋದು. ಅಲ್ಲಿ ತಂತ್ರಜ್ಞಾನ ಅದ, ಜಲದಳ, ಭೂದಳ, ವಾಯುದಳ. ನನ್ನ ಶಿಷ್ಯ ಭೂದಳದೊಳಗ ಸೇರ್ಪಡೆ ಆದ. ನಾವು ಶಿಕ್ಷಣ ಅಂತಂದ್ರೆ ಇದನ್ನ ಮಿಲಿಟರಿ ಅಂದ್ರೆ ಏನ, ಕೈಯಾಗ ಒಂದು ಹಿಡ್ಕೊಂಡ ಢಮ್ 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 ಮಾಡಿಸೋದು ತಪ್ಪು. ಯುದ್ಧದ ತರಬೇತಿಯ ಜೊತೆಯಲ್ಲಿ ತಂತ್ರಜ್ಞಾನದ ಜ್ಞಾನವನ್ನ ಸಂಪಾದನೆ ಮಾಡೋದು, ಯಾವುದೇ ತಂತ್ರಜ್ಞಾನದ ಸಲಕರಣೆಗಳನ್ನು ಹೇಗೆ ತಯಾರು ಮಾಡಬೇಕು, ಅವುಗಳ ಬಳಕೆಯನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು. ಟೆಕ್ನಿಕಲ್ ನಾಲೆಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಸೋಲ್ಜರ್ಸ್. ಯಾವುದೇ ಅಸ್ತ್ರಗಳನ್ನ ವೈಜ್ಞಾನಿಕವಾಗಿ ಹೇಗೆ ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ. ಯಾಕಂದ್ರೆ ನಾನು ಯಾಕೆ ಹೇಳತ್ತೀನಿ, ನಾನೇನು ಸೈನಿಕನ ಮಾಸ್ತರ್ನ. ಆದ್ರೆ ನನ್ನ ವಿದ್ಯಾರ್ಥಿಗಳಲ್ಲಿ, ನನ್ನ ಗೆಳೆಯರ ಬಳಗದಲ್ಲಿ ಸೈನಿಕರು ಇದ್ದವರನ್ನ ನಾನು ಅಲ್ಲಲ್ಲಿ MEC ಸೆಂಟರ್ಗೆ, ಬೆಂಗಳೂರೊಳಗ ಆಂಧ್ರ APO, ಈ ತನ್ನದು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಸೆಂಟರ್, ಇಂಥಲ್ಲಿ ನಾನು ಹೋಗಿ ಕಳಿಸಿ ಅವರ ತರಬೇತಿಗಳನ್ನ ನೀಡಿದ್ದೀನಿ, ನೋಡಿದ್ದೀನಿ. ಅಲ್ಲಿ ನಾವೇನಾದ್ರೂ ಅಷ್ಟೇ ತಿಳ್ಕೊಂಡಿವಲ್ಲ, ಅದು ತಪ್ಪು. ತಂತ್ರಜ್ಞಾನ, ವಿಜ್ಞಾನದ ಅಭಿವೃದ್ಧಿ, ವಿಜ್ಞಾನದಿಂದ ನಾವು ಹೇಗೆ ನಮ್ಮ ಸಲಕರಣೆಗಳನ್ನು ತಯಾರು ಮಾಡಿಕೊಳ್ಬೇಕು, ವೈರಿಯ ಜೊತೆ ಯುದ್ಧವನ್ನ ಹೇಗೆ ಮಾಡಬೇಕು, ಹೋರಾಟವನ್ನ ಹೇಗೆ ಮಾಡಬೇಕು, ಇಡೀ ದೇಶದ ರಕ್ಷಣೆಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಪರಿಣಿತಿಯನ್ನ, ಟ್ರೈನಿಂಗ್ ಅನ್ನ ಮೊದಲ 2 ವರ್ಷ ಕೊಡ್ತಾರೆ. ಒಂದು ವೇಳೆ ಯುದ್ಧ ನಡೆದರೆ ಆ ಯುದ್ಧದಲ್ಲಿ ಆಹಾರ ಸಾಮಗ್ರಿಗಳು ಸರಬರಾಜಾಗದೇ ಇದ್ರೆ ಆವಾಗ ಹೇಗೆ ತಡ್ಕೋಬೇಕು ಅಂತಕ್ಕಂಥ ತರಬೇತಿಯನ್ನು ಕೊಡ್ತಾರೆ. ಆಹಾರ ಇಲ್ಲದೆ ಹೇಗೆ ಬದುಕಬೇಕು ಅಂತಕ್ಕಂಥ ತರಬೇತಿಯನ್ನು ಕೂಡ ಕೊಡ್ತಾರೆ. ಅದಕ್ಕೆ ನಾವು ಸೈನಿಕರಂದ್ರೆ ನಮ್ಮ ದೇಶದ ನಾವು ಆರಾಮಾಗಿ ಊಟ ಮಾಡಿ ಮಲಗಿರ್ಬೇಕಂದ್ರೆ ಕಾರಣ ಸೈನಿಕರು. ಗಡಿಗಳಲ್ಲಿ ನಮ್ಮ ಸೈನಿಕರು ಕಣ್ಣಿಗೆ ನಿಂತಿಲ್ದ, ಊಟಿಲ್ದ, ನೀರಿಲ್ದ ನಮ್ಮನ್ನೆಲ್ಲರ ಕಾಕೊಂತ ರಕ್ಷಣೆ ಮಾಡತ್ತ. ಅದಕ್ಕಾಗಿ ನಾವು ಆರಾಮದೇವು, ಚಂದಂಗೆ ಊಟ ಮಾಡತ್ತೀವಿ, ಕಮ್ಮಾಗಿ ನಿದ್ದೆ ಮಾಡತ್ತೀವಿ. ಒಂದು ವೇಳೆ ಸೈನಿಕರು, ಸೋಲ್ಜರ್ಸ್ ಇಲ್ಲದೆ ಹೋದಲ್ಲಿ ನಮ್ಮ ದೇಶದ ಮೇಲೆ ಆಕ್ರಮಣ ನಡೀತಿತ್ತು. ದೇಶದ ರಕ್ಷಕರು ಅಂಥ ಒಂದು ಸೈನಿಕ ಅಂದ್ರೆ ಅರ್ಥ ಇದೈತಂತ ನನ್ನ ಭಾವನೆ. ಎರಡನೇದಾಗಿ ಈತ 28/2/2002 ಒಳಗ ಆ ಸೈನಿಕನ ಹುದ್ದೆಗೆ ಸೇರಿದ. 28/2/2002 ಮೊಟ್ಟ ಮೊದಲನೆಯ ತರಬೇತಿ ಬೆಂಗಳೂರೊಳಗ ಆತು. MEC ಸೆಂಟರ್ ಬೆಂಗಳೂರು ಯೂನಿಟ್ಗಳು
ಅವ್ರವ್ರ ಯೂನಿಟ್ಗಳು ಬಹಳ ಕಡೆ ಅದಾವ. ಬೆಂಗಳೂರೊಳಗೆ 2 ವರ್ಷ ತರಬೇತಿ ಆದ. 2 ವರ್ಷ ತರಬೇತಿ ಆದ್ಮೇಲೆ ಪೋಸ್ಟಿಂಗ್ ಕೊಟ್ಟು ಶ್ರೀನಗರಕ್ಕೆ ಕೊಟ್ಟು, ಅಲ್ಲಿ ಶ್ರೀನಗರದೊಳಗ ಆ ಯೂನಿಟ್ದೊಳಗೆ 2 ವರ್ಷ ಸೇವೆಯನ್ನ ನನ್ನ ಕೆಂಚಪ್ಪ ಪೂರೈಸಿದ. ತದರ ನಂತರ ಮತ್ತೆ ಪೋಸ್ಟಿಂಗ್ ಅದು ದೆಹಲಿಗ, ಅಲ್ಲಿ 2 ವರ್ಷ. ಆ ದೆಹಲಿಯ ಒಂದು ಸೇವೆಯನ್ನ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ನಾಗಾಲ್ಯಾಂಡ್ ಹಾಕಿದ್ವಿ. ನಾಗಾಲ್ಯಾಂಡ್ ಅಲ್ಲಿನೂ ಕೂಡ 2.5 ವರ್ಷ ಸೇವೆಯನ್ನ ಸಲ್ಲಿಸಿದ್ವಿ. ಆ ನಂತರ ಆಸಾಮದ ತೇಜ್ಪುರದೊಳಗ ಒಂದು 2 ವರ್ಷ, ಜಮ್ಮು ಕಾಶ್ಮೀರ ಅಂತಾರ ನೋಡಿ, ಅಲ್ಲಿ 3 ವರ್ಷ. ಆ ನಂತರ ಸಿಕ್ಕಿಂ, ಇಲ್ಲಿ ಮುಖ್ಯ ನೋಡಿ, 3 ವರ್ಷ. ಸಿಕ್ಕಿಂ ಅಂದ್ರ ಚೈನಾದ ಬಾರ್ಡರ್. ಸ್ವಲ್ಪ ಒಂದು 6 ತಿಂಗಳ ಹಿಂದೇನೋ ಅವರು ನಮಗೆ ಕಾಲ ಕೆರೆದ ಯುದ್ಧಕ್ಕೆ ಬರತ್ತಿದ್ರು ನೋಡಿ. ಚೈನಾದವರು ಬಹಳಷ್ಟು ತೊಂದರೆಯನ್ನು ಕೊಟ್ಟು ನಮ್ಮ ಹತ್ತಿನೊಳಗೆ ದಾಟ್ರಿ. ಒಬ್ಬರ ಹಾಳಿ ಬಿಟ್ಟು ಇನ್ನೊಬ್ಬರ ಹಾಳಿ ಮೇಲೆ ದಾಟ್ರಿ, ಯಾಕೆ ನಮ್ಮ ಹಾಳಿ ಮೇಲೆ ದಾಟತ್ತಿ ಅಂತ ಮಾಡುವಂತೂ ಇಲ್ರಿ. ಅಲ್ಲಿ ರಸ್ತಾ ಇಲ್ಲ, ಬಂಡಿ ಹಾಸಬೇಡ ಅಂತ. ಯಾಕಂದ್ರೆ ಸರ್ಕಾರದಾಗ ರಸ್ತಾ ಇಲ್ಲ ಅಂತ ಸಹಜ. ಅಂತಾದ್ ಹೋಗಿ ಚೈನಾದವರು ನಮ್ಮ ಗಡಿಯೊಳಗ ನುಗ್ಗಿ ಬಂದ ಸೈನಿಕರ ಜವಾಬನೆ ಮಾಡಾಕ್ತಿತ್ತು ಶ್ರೀನಗರ ಬಾರ್ಡರ್ದಾಗ. ಅಲ್ಲಿನೂ ಕೂಡ 3 ವರ್ಷ ಕೆಂಚಪ್ಪ ಮಾಜಿ ಸೈನಿಕರು ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜಸ್ಥಾನದೊಳಗೆ 3 ವರ್ಷ, ಜೋಧ್ಪುರ್. ಕೊನೆಗೆ ಪಂಜಾಬ್ದೊಳಗ 6 ತಿಂಗಳ ಸೇವೆಯನ್ನ ಮಾಡಿ 28/2/2022ಕ್ಕೆ ಸೇವಾ ನಿವೃತ್ತಿ ಹೊಂದಿದ್ರು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.